ಹಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ಕ್ರೋಶೆ ಮಾಡೋಕ್ಕೆ ಬೇಕಾಗುವ ಬೇಸಿಕ್ ಮೆಟೀರಿಯಲ್ಗಳ ಪರಿಚಯ ಮಾಡಿಕೊಡುತ್ತೇನೆ. ಮೊದಲನೇದಾಗಿ ನಮಗೆ ಬೇಕಾಗುವುದು ಉಲ್ಲನ್ ಬಾಲ್. ಇದನ್ನು ನಾವು ಯಾನ್ ಅಂತ ಕೂಡ ಕರಿತೀವಿ. ಈ ಯಾನ್ ನಮಗೆ ಡಿಫ್ರೆಂಟ್ ಟೈಪ್ಸ್ ಮತ್ತು ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ. ನಮ್ಮ ಕ್ರೋಶೆ ಪ್ರಾಜೆಕ್ಟ್ಗೆ ಯಾವ ರೀತಿ ಯಾನ್ ಬೇಕೋ ಅದನ್ನು ನಾವು ತಗೋಬೋದು. ನೆಕ್ಸ್ಟ್ ಬಂದು ಕ್ರೋಶೆ ಹುಕ್. ಇದು ಕೂಡ ಕ್ರೋಶೆ ಬೇಸಿಕ್ ಮೆಟೀರಿಯಲ್. ಸೊ ಇದು ಕೂಡ ನಮಗೆ ಡಿಫ್ರೆಂಟ್ ಸೈಜಸಲ್ಲಿ ಸಿಗುತ್ತೆ. ನಾನು ಬೇಸಿಕಲಿ 3 mm ಮತ್ತು 3.5 mm ಹುಕ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ನಮಗೆ ಒಂದು ಸೀಸರ್ ಬೇಕಾಗುತ್ತೆ. ಸೊ ಇದನ್ನು ನಾವು ಸ್ಟಿಚ್ ಮಾರ್ಕರ್ ಅಂತ ಕರಿತೀವಿ. ಇದನ್ನು ನಾವು ಕ್ರೋಶೆ ಪ್ರಾಜೆಕ್ಟ್ ಮಾಡುವಾಗ ಸ್ಟಿಚ್ಗಳ ಕೌಂಟ್ ಮಿಸ್ ಆಗಬಾರ್ದು ಅಂತ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆಮೇಲೆ ಇದು ನೀಡಲ್. ಇದು ಕೂಡ ಎಲ್ಲಿ ಉಪಯೋಗಿಸೋದು, ಹೇಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಷ್ಟು ಕ್ರೋಶೆ ಮಾಡೋಕ್ಕೆ ಬೇಕಾಗಿರುವಂತಹ ಬೇಸಿಕ್ ಮೆಟೀರಿಯಲ್ಗಳು. ಈ ಎಲ್ಲ ಮೆಟೀರಿಯಲ್ಗಳು ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ. ನೀವು ಕೂಡ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಕ್ರೋಶೆ ಪ್ರಾಜೆಕ್ಟ್ಗಳನ್ನ ಮಾಡ್ಕೋಬೋದು. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ರೋಶೆಯ ಬೇಸಿಕ್ ಸ್ಟಿಚಸ್ಗಳನ್ನ ಹೇಳ್ಕೊಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.